ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದಲೂ ಸಹ ಭಾರತ ಸೇರಿ ವಿಶ್ವದ ಅನೇಕ ಮಾಧ್ಯಮಗಳಲ್ಲಿ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಭಾರತದ HAL ಮತ್ತು ರಷ್ಯಾದ UAC ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಇದರ ನಡುವೆ ಒಂದು ಬಿಗ್ ಡೀಲ್ ಆಗಿದೆ. ಈ ಡೀಲ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಭಾರತ ಇನ್ಮುಂದೆ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಅನ್ನ ಓನ್ ಆಗಿ ತಯಾರು ಮಾಡುತ್ತೆ. ರಷ್ಯಾ ಮತ್ತು ಭಾರತದ ಜಂಟಿ ಸಹಭಾಗಿತ್ವದಲ್ಲಿ ಈ ಪ್ಯಾಸೆಂಜರ್ ಜೆಟ್ಗಳು ತಯಾರಾಗ್ತವೆ ಹೀಗಂತ ಚರ್ಚೆ ಮಾಡಲಾಗ್ತಾ ಇದೆ. ಆದರೆ ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ಯಾವ ವಿಚಾರಕ್ಕೆ ಹೆಚ್ಚು ಫೋಕಸ್ ಮಾಡಲಾಗ್ತಾ ಇದೆ ಅಂತಂದರೆ, ಭಾರತಕ್ಕೆ ಇದು ಹೇಗೆ ಲಾಭ ಆಗುತ್ತೆ, ಭಾರತ ಓನ್ ಆದಂಥ ಜೆಟ್ ತಯಾರು ಮಾಡುತ್ತೆ, ರಷ್ಯಾದೊಂದಿಗೆ ಡೀಲ್ ಆಗಿದೆ, ಇದರ ಸುತ್ತನೇ ಎಲ್ಲ ಮಾಧ್ಯಮಗಳ ಚರ್ಚೆಗಳು ಕೂಡ ಸುತ್ತುತ್ತಾ ಇದೆ. ಆದರೆ ಭಾರತ ಮತ್ತು ರಷ್ಯಾದ ನಡುವಿನ ಈ ಡೀಲ್ ಇದೆಯಲ್ಲ, ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಇದರ ಆಚೆಗೆ ಬಹಳ ದೊಡ್ಡದಾದಂಥ ಒಂದು ಲೆಕ್ಕಾಚಾರ ಇದೆ. ಈ ಡೀಲ್ ಮೂಲಕವಾಗಿ ಭಾರತ ಜಗತ್ತಿಗೆ ಒಂದು ಬಿಗ್ ಮೆಸೇಜ್ ಅನ್ನು ಕೊಟ್ಟಿದೆ, ಅದರಲ್ಲೂ ಮುಖ್ಯವಾಗಿ ಅಮೆರಿಕಾಗೆ. ಜೊತೆಗೆ ಭಾರತ ಭವಿಷ್ಯದ ಒಂದು ದೊಡ್ಡ ಗಂಡಾಂತರದಿಂದ ಪಾರಾಗೋದಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿಮಗೆ ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ರಷ್ಯಾ ಜೊತೆಗೆ ಭಾರತ ಮಾಡಿಕೊಂಡಂತಹ ಡೀಲ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು, ಇದು ತಂತ್ರಗಾರಿಕೆಯ ದೃಷ್ಟಿಯಿಂದ ಯಾವ ರೀತಿಯಾಗಿ ಭಾರತಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಂತರದಲ್ಲಿ ತಿಳಿಸ್ಕೊಡ್ತೀನಿ. ಭಾರತದ ಹೆಮ್ಮೆಯ HAL ಇದೆಯಲ್ಲ, ಇದು ರಷ್ಯಾದ UAC ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಇದರ ಜೊತೆಗೆ ಒಂದು ಡೀಲ್ಗೆ ಸಹಿ ಹಾಕಿದೆ. ಈ ಡೀಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ಇನ್ ಮುಂದೆ ಭಾರತದಲ್ಲೇ ಕಮರ್ಷಿಯಲ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಅನ್ನ ಬಿಲ್ಡ್ ಮಾಡುವಂತಹ ಒಪ್ಪಂದ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮೇಡ್ ಇನ್ ಇಂಡಿಯಾ ಪ್ಯಾಸೆಂಜರ್ ಜೆಟ್ಗಳು ಭಾರತದಲ್ಲಿ ರೆಡಿ ಆಗ್ತವೆ. SJ100 ಅನ್ನುವಂಥ ಟ್ವಿನ್ ಇಂಜಿನ್ ಪ್ಯಾಸೆಂಜರ್ ಜೆಟ್ಗಳನ್ನು ತಯಾರಿಸಲಾಗುತ್ತೆ. ಈ SJ100 ಇದೆಯಲ್ಲ, ಇದೆಲ್ಲವೂ ಕೂಡ ಶಾರ್ಟ್ ರೇಂಜ್ನ ಫ್ಲೈಟ್ಗಳು. ಅಂದ್ರೆ ಮ್ಯಾಕ್ಸಿಮಮ್ ಇದು 3000 ಕಿಲೋಮೀಟರ್ ಕ್ರಮಿಸುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಅನ್ನ ಇದು ಕವರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಒಮ್ಮೆಗೆ 103 ಪ್ರಯಾಣಿಕರನ್ನ ಮಾತ್ರ ಕೊಂಡೊಯ್ಯುವಂತ ಕೆಪಾಸಿಟಿಯನ್ನ ಹೊಂದಿದೆ. ಅಂದ್ರೆ ಚಿಕ್ಕದಾದಂತಹ ಪ್ಯಾಸೆಂಜರ್ ವಿಮಾನ ಇದು. ರಷ್ಯಾ ಈ ಹಿಂದೆ ಈ SJ100 ವಿಮಾನಗಳನ್ನ ವಿದೇಶಿ ಟೆಕ್ನಾಲಜಿಯನ್ನ ಬಳಸಿ ತಯಾರು ಮಾಡ್ತಾ ಇತ್ತು. ಇದರಲ್ಲಿ ಸರಿಸುಮಾರು 70% ಟೆಕ್ನಾಲಜಿ ಪಾಶ್ಚಿಮಾತ್ಯರದ್ದಾಗಿತ್ತು. ಆದರೆ ಯಾವಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರು ಆಯ್ತಲ್ಲ, ಆಗ ರಷ್ಯಾದ ಮೇಲೆ ವಿಪರೀತವಾದಂತಹ ಸ್ಯಾಂಕ್ಷನ್ಸ್ಗಳನ್ನು ಹೇರಲಾಯಿತು. ಈ ಕಾರಣದಿಂದಾಗಿ ವಿದೇಶಿ ಟೆಕ್ನಾಲಜಿ ರಷ್ಯಾಕ್ಕೆ ಸಿಗಲಿಲ್ಲ. ಆಗ ರಷ್ಯಾ ತೀರ್ಮಾನ ಮಾಡ್ತು, ಈ SJ100 ವಿಮಾನಗಳನ್ನ ಕಂಪ್ಲೀಟ್ ಆಗಿ ರಷ್ಯಾದಲ್ಲೇ ತಯಾರು ಮಾಡಬೇಕು, ರಷ್ಯನ್ ಟೆಕ್ನಾಲಜಿಯನ್ನೇ ಬಳಸಿ ಇದನ್ನ ಡೆವಲಪ್ ಮಾಡಬೇಕು ಅಂತ. ಹೀಗಾಗಿ 2024ರಲ್ಲಿ ಈ SJ100 ವಿಮಾನಗಳನ್ನ ಕಂಪ್ಲೀಟ್ ರಷ್ಯನ್ ಟೆಕ್ನಾಲಜಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅಂದ್ರೆ A to Z 100% ರಷ್ಯನ್ ಟೆಕ್ನಾಲಜಿ ಮಾತ್ರ ಇದರಲ್ಲಿ ಬಳಸಲಾಗಿದೆ. ಹೀಗಾಗಿ ರಷ್ಯಾ ಏನು ಹೇಳುತ್ತೆ ಅಂತಂದ್ರೆ, ಇದು ಟೋಟಲ್ ಸ್ಯಾಂಕ್ಷನ್ ಫ್ರೀ ಪ್ಯಾಸೆಂಜರ್ ಜೆಟ್ ಅಂತ ಇದನ್ನು ಕರೆಯುತ್ತೆ. ಇದಕ್ಕೆ PD8 ಅನ್ನುವಂಥ ರಷ್ಯಾದ ಇಂಜಿನ್ ಅನ್ನು ಬಳಕೆ ಮಾಡಲಾಗಿದೆ. ಒಂದು ವಿಮಾನಕ್ಕೆ 2 ಇಂಜಿನ್ಗಳನ್ನು ಬಳಸಲಾಗುತ್ತೆ. 2 ರೆಕ್ಕೆಯಲ್ಲೂ ಕೂಡ ಒಂದೊಂದು ಇಂಜಿನ್ ಅನ್ನು ಬಳಸಲಾಗುತ್ತೆ. ಈಗಾಗಲೇ ರಷ್ಯಾ 200ಕ್ಕೂ ಹೆಚ್ಚು ವಿಮಾನಗಳನ್ನು ತಯಾರು ಮಾಡಿದೆ. ರಷ್ಯಾ ಈಗ ತಾನೇ ವಿಮಾನಗಳನ್ನು ತಯಾರು ಮಾಡ್ತಾ ಇದೆ. ಹೀಗಾಗಿ ಭಾರತ ಖರೀದಿ ಮಾಡುವಂತಹದ್ದು ಎಷ್ಟು ಸುರಕ್ಷಿತ ಅಂತ ಕೆಲವರು ಯೋಚನೆ ಮಾಡ್ತಾ ಇರಬಹುದು. ಹಾಗಲ್ಲ ಮಿತ್ರರೇ, ರಷ್ಯಾ ಬಹಳ ವರ್ಷಗಳಿಂದಲೂ ಕೂಡ ಇದನ್ನು ತಯಾರು ಮಾಡ್ತಾ ಇದೆ. ಈಗಾಗಲೇ 200ಕ್ಕೂ ಹೆಚ್ಚು ವಿಮಾನಗಳನ್ನು ತಯಾರಿಸಿ ಹಲವು ದೇಶಗಳಿಗೆ ರಫ್ತನ್ನು ಕೂಡ ಮಾಡಿದೆ. ಬೇರೆ ಬೇರೆ ದೇಶಗಳು ಇದನ್ನು ಬಳಸ್ತಾ ಇದೆ. ಹೀಗಾಗಿ ಇದು ಪ್ರೂವನ್ ಟೆಕ್ನಾಲಜಿ. ರಷ್ಯಾಗೆ ಇದರ ಬಗ್ಗೆ ಸಾಕಷ್ಟು ಅನುಭವ ಇತ್ತು. ಈಗ ರಷ್ಯಾ ಏನ್ ಮಾಡಿದೆ ಅಂತಂದ್ರೆ, ಕಂಪ್ಲೀಟ್ ರಷ್ಯನ್ ಒರಿಜಿನ್ ವಿಮಾನವನ್ನು ತಯಾರು ಮಾಡಿದೆ ಅಷ್ಟೇ. ಭಾರತ ಈ SJ100 ವಿಮಾನಗಳನ್ನು ಖರೀದಿ ಮಾಡೋದ್ರಿಂದ ಅಥವಾ ಭಾರತದಲ್ಲೇ ಬಿಲ್ಡ್ ಮಾಡೋದ್ರಿಂದ ಏನಪ್ಪ ಲಾಭ? ಈ ಪ್ರಶ್ನೆಯನ್ನ ಕೇಳೋದೇ ಆದ್ರೆ, ಇವತ್ತು ಮಿತ್ರರೇ, ಭಾರತದಲ್ಲಿ ಆಂತರಿಕವಾಗಿ ಅಂದ್ರೆ ಡೊಮೆಸ್ಟಿಕ್ ಏವಿಯೇಷನ್ ವಿಪರೀತವಾಗಿ ಬೆಳವಣಿಗೆ ಆಗ್ತಾ ಇದೆ. ನಮ್ಮ ಜನ ಹೆಚ್ಚೆಚ್ಚು ವಿಮಾನ ಪ್ರಯಾಣವನ್ನ ಅವಲಂಬಿಸ್ತಾ ಇದ್ದಾರೆ. ಈ ಹಿಂದೆ ಏನಾಗ್ತಾ ಇತ್ತು ಗೊತ್ತಾ, ಜನರು ಹೆಚ್ಚಾಗಿ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಉದಾಹರಣೆಗೆ ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗಬೇಕು, ಇಲ್ಲ ಲಕ್ನೋಗೆ ಹೋಗಬೇಕು ಅಂತಂದ್ರೆ ರೈಲ್ನಲ್ಲೇ ಪ್ರಯಾಣ ಮಾಡ್ತಾ ಇದ್ರು. 2-3 ದಿನ ಆದ್ರೂ ಪರವಾಗಿಲ್ಲ, ರೈಲ್ನಲ್ಲೇ ಹೋಗ್ತೀವಿ ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ರೈಲು ಪ್ರಯಾಣ ದರ ವಿಪರೀತವಾಗಿ ಕಡಿಮೆ ಇತ್ತು. ಅದೇ ವಿಮಾನದ ಪ್ರಯಾಣದ ದರ 10 ಪಟ್ಟು ಜಾಸ್ತಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ರೈಲು ಪ್ರಯಾಣ ದರಕ್ಕೂ ವಿಮಾನ ಪ್ರಯಾಣ ದರಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ವ್ಯತ್ಯಾಸ ಇದೆ ಈಗಲೂ ಕೂಡ, ಆದರೆ ನಿಮಗೆ ಟೈಮ್ ಸಾಕಷ್ಟು ಉಳಿಯುತ್ತೆ. ನೀವು ಒಂದೇ ದಿನದಲ್ಲಿ ದೆಹಲಿಗೆ ಹೋಗಿ ವಾಪಸ್ ಕೂಡ ಬಂದುಬಿಡಬಹುದು. ಇವತ್ತು ಜನರ ಬಳಿಯಲ್ಲಿ ಸಾಕಷ್ಟು ಹಣ ಓಡಾಡ್ತಾ ಇದೆ. ಹೀಗಾಗಿ ಜನ ಹಣ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅವರಿಗೆ ಯಾವುದು ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ ಅಂತಂದ್ರೆ ಟೈಮ್. ಹೀಗಾಗಿ ಟೈಮ್ ಉಳಿತಾಯ ಮಾಡೋದಕ್ಕೋಸ್ಕರವಾಗಿ ಜನ ಹೆಚ್ಚು ಡೊಮೆಸ್ಟಿಕ್ ಫ್ಲೈಟ್ಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಉಡಾನ್ ಯೋಜನೆಯಡಿಯಲ್ಲಿ ಸಾಮಾನ್ಯ ನಗರ ಪ್ರದೇಶದಲ್ಲೂ ಕೂಡ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇಲ್ಲಿ ಮಿತ್ರರೇ, ಚಿಕ್ಕ ಚಿಕ್ಕ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸಬೇಕು, ವಿಮಾನದ ಮೂಲಕ ಹೋಗಬೇಕು ಅಂತಂದ್ರೆ ದೊಡ್ಡ ದೊಡ್ಡ ವಿಮಾನಗಳನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಈಗ ಬೋಯಿಂಗ್ ವಿಮಾನಗಳನ್ನು ಅಥವಾ ಏರ್ಬಸ್ನ ವಿಮಾನಗಳನ್ನು ಬಳಸೋದು ಬಹಳ ಕಷ್ಟ. ಯಾಕೆ ಕೇಳಿದ್ರೆ, ಆ ಒಂದೊಂದು ವಿಮಾನಗಳಲ್ಲಿ 150 ಜನ 200 ಜನ ಕೂತ್ಕೊಂಡು ಹೋಗಬಹುದು. ಆದರೆ ಚಿಕ್ಕ ಚಿಕ್ಕ ರೂಟ್ಗಳಿಗೆ ಅಷ್ಟು ಪ್ಯಾಸೆಂಜರ್ ಲೋಡ್ ಇರೋದಿಲ್ಲ. ಈಗ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು, ಅಥವಾ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬರಬೇಕು, ಅಥವಾ ಬೆಂಗಳೂರಿನಿಂದ
ಮಂಗಳೂರಿಗೆ ಹೋಗಬೇಕು. ಇಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವಿಮಾನಗಳ ಬಳಕೆ ಅಸಾಧ್ಯ. ಈ ಹಿನ್ನೆಲೆಯಲ್ಲಿ SJ-100ನಂತಹ ಚಿಕ್ಕ ಪ್ಯಾಸೆಂಜರ್ ಜೆಟ್ಗಳು ಬಹಳ ಉಪಯೋಗಕ್ಕೆ ಬರುತ್ತೆ. ಇದೇ ಉದ್ದೇಶವನ್ನು ಇಟ್ಟುಕೊಂಡು ಭಾರತ ಸರ್ಕಾರ ಈಗಾಗಲೇ ರಷ್ಯಾದ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಮಿತ್ರರೇ, ಇದಿಷ್ಟು ಮೇಲ್ನೋಟಕ್ಕೆ ನಿಮಗೆ ಕಾಣ್ತಾ ಇರುವಂತಹ ಕಾರಣಗಳು. ಆದರೆ ಕೇಂದ್ರ ಸರ್ಕಾರ ಇದಿಷ್ಟೇ ಉದ್ದೇಶವನ್ನು ಇಟ್ಟುಕೊಂಡು ಇಂತಹದೊಂದು ಡೀಲ್ಗೆ ಕೈ ಹಾಕಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಇದರ ಹಿಂದೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಉದ್ದೇಶ ಇದೆ. ಅದು ದೇಶವನ್ನ ಭವಿಷ್ಯದ ಗಂಡಾಂತರದಿಂದ ಪಾರು ಮಾಡುವಂತಹದ್ದು, ಜೊತೆಗೆ ಈಗ ವಿಶ್ವಕ್ಕೊಂದು ಮೆಸೇಜ್ ಕೊಡುವಂತಹದ್ದು. ಈ ಎರಡೂ ಕೆಲಸವನ್ನ ಕೂಡ ಮೋದಿ ಸರ್ಕಾರ ಈ ಒಂದು ಡೀಲ್ ಮೂಲಕವಾಗಿ ಮಾಡಿದೆ. ಅದು ಹೇಗೆ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ನಿಮಗೆಲ್ಲ ಗೊತ್ತೇ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಒಂದು ಘೋಷಣೆ ಮಾಡಿದ್ರು. ಇವತ್ತು ಭಾರತದ ಅತ್ಯಂತ ದೊಡ್ಡ ಶತ್ರು ಯಾವುದು ಕೇಳಿದ್ರೆ ವಿದೇಶಿ ಅವಲಂಬನೆ. ನಾವು ವಿಪರೀತವಾಗಿ ವಿದೇಶದ ಮೇಲೆ ಅವಲಂಬನೆ ಆಗ್ತಾ ಇರುವಂತಹದ್ದೇ ನಮ್ಮ ದೊಡ್ಡ ಶತ್ರು ಆಗಿದೆ ಅಂತ ಪ್ರಧಾನಿ ಓಪನ್ ಆಗಿ ಘೋಷಣೆ ಮಾಡಿದ್ರು. ಇವತ್ತು ಭಾರತ ಯಾವ ವಿಚಾರದಲ್ಲಿ ಅತಿ ಹೆಚ್ಚು ವಿದೇಶದ ಮೇಲೆ ಡಿಪೆಂಡ್ ಆಗಿದೆ ಕೇಳಿದ್ರೆ ಬಹುತೇಕರು ಏನು ಉತ್ತರ ಕೊಡ್ತಾರೆ? ನಾವು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಡಿಪೆಂಡ್ ಆಗಿದ್ದೀವಿ, ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ವಿಚಾರದಲ್ಲೂ ಕೂಡ ನಾವು ವಿದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ, ಹೀಗಂತ ಬಹುತೇಕರು ಉತ್ತರ ಕೊಡ್ತಾರೆ. ಹಾಗೆ ಕೊಟ್ಟಂತಹ ಉತ್ತರ ಸುಳ್ಳೇನೂ ಅಲ್ಲ. ನಾವು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾಗಳ ವಿಚಾರದಲ್ಲಿ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್, ಯೂಟ್ಯೂಬ್ ಇದೆಲ್ಲವುದನ್ನು ಒದಗಿಸ್ತಾ ಇರುವಂತಹದ್ದು ಅಮೆರಿಕವೇ ಅಲ್ವಾ? ಆದರೆ ಮಿತ್ರರೇ, ಇತ್ತೀಚೆಗೆ ಆದಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಭಾರತಕ್ಕೆ ಇದು ದೊಡ್ಡ ಚಾಲೆಂಜ್ ಅಲ್ಲ. ಇವತ್ತೆಲ್ಲ ನಾಳೆ ಅದಕ್ಕೆ ನಾವು ಆಲ್ಟರ್ನೇಟಿವ್ ಅನ್ನ 100% ಬಿಲ್ಡ್ ಮಾಡ್ಕೊಳ್ತೀವಿ. ನಮಗೆ ಆ ಕೆಪಾಸಿಟಿ ಇದೆ. ಒಂದು ವೇಳೆ ಅಮೆರಿಕ ಏನಾದರೂ ನಾವು ಜಾಗ ಖಾಲಿ ಮಾಡ್ತೀವಿ, ನಿಮ್ಮ ಗೂಗಲ್ನ ಸರ್ವಿಸ್ ಕೂಡ ಕೊಡೋದಿಲ್ಲ, ವಾಟ್ಸಾಪ್ ಸರ್ವಿಸ್ ಕೊಡೋದಿಲ್ಲ, ಫೇಸ್ಬುಕ್ ಕೂಡ ನಿಮ್ಮ ಬಳಕೆಗೆ ಅವಕಾಶ ಕೊಡೋದಿಲ್ಲ, ಹೀಗೇನಾದರೂ ಹೇಳಿದ್ದೆ ಆದರೂ ಕೂಡ ಭಾರತಕ್ಕೊಂದು 15 ದಿನ ತೊಂದರೆ ಆಗಬಹುದು, ಒಂದು ತಿಂಗಳು ತೊಂದರೆ ಆಗಬಹುದು. ನಮ್ಮ ಬಳಿಯಲ್ಲಿ ಆಲ್ಟರ್ನೇಟಿವ್ಗಳು ಸಿದ್ಧ ಆಗ್ತಾ ಇದ್ದಾವೆ. ಆದರೆ ಒಂದು ವಿಚಾರದಲ್ಲಿ ಮಾತ್ರ ಭಾರತ 100 ಅಲ್ಲ 1000% ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಅದು ಭಾರತದ ಏವಿಯೇಷನ್ ಸೆಕ್ಟರ್. ಭಾರತದಲ್ಲಿ ಏರ್ ಇಂಡಿಯಾ ಇದೆ, ವಿಸ್ತಾರ ಇದೆ, ಸ್ಪೈಸ್ ಜೆಟ್ ಇದೆ, ಜೆಟ್ ಏರ್ವೇಸ್ ಇದೆ, ಇಂಡಿಗೋ ಇದೆ, 10 ವಿಮಾನಯಾನ ಕಂಪನಿಗಳಿದ್ದಾವೆ. ಆದರೆ ಆ ವಿಮಾನಯಾನ ಕಂಪನಿಗಳು ಎಲ್ಲಿಂದ ವಿಮಾನವನ್ನು ಖರೀದಿ ಮಾಡ್ತವೆ ಕೇಳಿದ್ರೆ ಒಂದು ಬೋಯಿಂಗ್ನಿಂದ ಖರೀದಿ ಮಾಡ್ತವೆ, ಇಲ್ಲ ಏರ್ಬಸ್ನಿಂದ ಖರೀದಿ ಮಾಡ್ತವೆ. ಬೇರೆ ಆಲ್ಟರ್ನೇಟಿವ್ ಇಲ್ಲ. ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವದ ಎಲ್ಲಾ ದೇಶಗಳು ಕೂಡ ಈ 2 ಕಂಪನಿಗಳ ಮೇಲೆ ಮಿತಿಮೀರಿದ ಅವಲಂಬನೆಯನ್ನು ಹೊಂದಿದ್ದಾವೆ. ಬೋಯಿಂಗ್ ಯಾವ ದೇಶದ ಕಂಪನಿ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಅದು ಅಮೆರಿಕದ ಕಂಪನಿ. ಹಾಗೆ ಏರ್ಬಸ್ ಫ್ರಾನ್ಸ್ನ ಕಂಪನಿ. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಈ ದೇಶಗಳು ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ವಿಧಿಸುವಂತಹ ಸಂದರ್ಭ ಬಂತು ಅಂತ ಅಂದುಕೊಳ್ಳಿ, ಆಗ ಭಾರತದ ಟೋಟಲ್ ಏವಿಯೇಷನ್ ಸೆಕ್ಟರ್ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡುತ್ತೆ. ಇದನ್ನೇನೋ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಅಂದುಕೊಳ್ಬೇಡಿ, ಇದಾಗಿದೆ. ಒಂದು ದೇಶ ಇದನ್ನ ಫೇಸ್ ಮಾಡಿದೆ. ಅದು ಯಾವುದು ಕೇಳಿದ್ರೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಶುರು ಮಾಡ್ತಲ್ಲ, ಈ ಅಮೆರಿಕದವರು ವಿಧಿಸಿದಂತಹ ಸ್ಯಾಂಕ್ಷನ್ಸ್ ಒಂದೆರಡಲ್ಲ. ರಷ್ಯಾದ ಏವಿಯೇಷನ್ ಸೆಕ್ಟರ್ ಅನ್ನ ಕೊಲ್ಯಾಪ್ಸ್ ಮಾಡುವಂತಹ ನಿರ್ಧಾರಗಳನ್ನು ಕೈಗೊಂಡ್ರು. ರಷ್ಯಾದ ಏವಿಯೇಷನ್ ಸೆಕ್ಟರ್ ಮೇಲೆ ಮಿತಿ ಮೀರಿದ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸಿದ್ರು. ಹೀಗಾಗಿ ರಷ್ಯಾಗೆ ಬಹಳ ದೊಡ್ಡ ಸಮಸ್ಯೆ ಆಯಿತು. ಹೇಗೆ ಹೊಡೆತ ಕೊಡುತ್ತೆ ಅಂತಂದ್ರೆ ಮಿತ್ರರೇ, ಭಾರತದ ವಿಮಾನಯಾನ ಕಂಪನಿಗಳು ಬೋಯಿಂಗ್ನಿಂದ ವಿಮಾನವನ್ನು ಖರೀದಿ ಮಾಡಿರ್ತಾವಲ್ವಾ, ಅವುಗಳ ಮೇಂಟೆನೆನ್ಸ್ ಅನ್ನು ಯಾರು ಮಾಡಬೇಕು? ಬೋಯಿಂಗ್ ಕಂಪನಿಯೇ ಮಾಡಬೇಕು. ಅದಕ್ಕೆ ಬೇಕಾದಂತಹ ನಟ್ಟು ಬೋಲ್ಟಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಬೋಯಿಂಗ್ ಕಂಪನಿಯೇ ಒದಗಿಸಬೇಕು. ಆ ಟೆಕ್ನಾಲಜಿ ಇರುವಂತಹದ್ದು ಬೋಯಿಂಗ್ ಕಂಪನಿಯ ಬಳಿಯಲ್ಲಿ ಮಾತ್ರ. ಯಾವುದೇ ಕಾರಣಕ್ಕೂ ಕೂಡ ನಾವು ವಿಮಾನವನ್ನು ಖರೀದಿ ಮಾಡಿದ ಮಾತ್ರಕ್ಕೆ ಅದನ್ನು ರಿಪೇರಿ ಮಾಡುವಂತಹ ಟೆಕ್ನಾಲಜಿಯನ್ನಾಗಲಿ ಅದಕ್ಕೆ ಬೇಕಾದಂತಹ ಬಿಡಿಭಾಗಗಳ ಟೆಕ್ನಾಲಜಿಯನ್ನಾಗಲಿ ಭಾರತಕ್ಕೆ ಅವರು ಕೊಟ್ಟಿರೋದಿಲ್ಲ. ಹೀಗಾಗಿ ಒಂದು ವಿಮಾನವನ್ನು ಆ ಕಂಪನಿಯಿಂದ ಬೈ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಒಪ್ಪಂದದಲ್ಲಿ ಅದರ ಮೇಂಟೆನೆನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ ವಿಮಾನದ ಆಯಸ್ ಎಷ್ಟಿರುತ್ತೋ ಅಷ್ಟರವರೆಗೂ ಕೂಡ ಆ ಕಂಪನಿಯೇ ಅದನ್ನು ಮೇಂಟೈನ್ ಮಾಡಿಕೊಡ್ಬೇಕು. ಒಂದು ವೇಳೆ ಸ್ಯಾಂಕ್ಷನ್ಸ್ ಅನ್ನು ವಿಧಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಆ ಕಂಪನಿ ಟೋಟಲಿ ಕೈ ಎತ್ತಿಬಿಡುತ್ತೆ. ಹೀಗಾಗಿ ಯಾವತ್ತಿದ್ರೂ ಕೂಡ ಈ ವಿಚಾರ ಬಹಳ ದೊಡ್ಡ ತಲೆನೋವಿನದ್ದೇ. ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಹಳ ದೊಡ್ಡ ಯುದ್ಧ ಆಯಿತು, ಅಮೆರಿಕ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ವಿಧಿಸ್ತು ಅಂತ ಅಂದುಕೊಳ್ಳಿ, ಭಾರತ ಏನು ಮಾಡಬೇಕು? ಹೀಗಾಗಿ ಭಾರತ ರಷ್ಯಾದೊಂದಿಗೆ ಮಾಡಿಕೊಂಡಂತಹ ಈ ಒಪ್ಪಂದ ಇದೆಯಲ್ಲ, ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಮೊದಲ ಹೆಜ್ಜೆಯಾಗಿ SJ-100 ವಿಮಾನಗಳನ್ನು ಭಾರತದಲ್ಲಿ ಅಸೆಂಬಲ್ ಮಾಡಲಾಗುತ್ತೆ. ರಷ್ಯಾದ ಟೆಕ್ನಾಲಜಿ, ಅದರ ಬಿಡಿ ಭಾಗಗಳನ್ನು ರಷ್ಯಾ ತಯಾರು ಮಾಡುತ್ತೆ. ಒಂದಷ್ಟು ಕಾಂಪೊನೆಂಟ್ಸ್ಗಳನ್ನು ಭಾರತದಲ್ಲೂ ಕೂಡ ತಯಾರು ಮಾಡಲಾಗುತ್ತೆ. ರಷ್ಯಾ ಇಲ್ಲಿ ಟೆಕ್ನಾಲಜಿಯನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇಲ್ಲ. ಆದರೆ ಭಾರತ ಇದನ್ನು ಅಸೆಂಬಲ್ ಮಾಡೋದಕ್ಕೆ ಶುರು ಮಾಡ್ತು ಅಂತಂದರೆ ಟೆಕ್ನಾಲಜಿಯ ವಿಚಾರದಲ್ಲಿ HALಗೆ ಒಂದು ಸ್ವಲ್ಪ ಅನುಭವ ಆಗುತ್ತೆ. ಮುಂಬರುವ ದಿನಗಳಲ್ಲಿ ಅಂದರೆ ಮುಂದಿನ 10-15 ವರ್ಷದಲ್ಲಿ ಭಾರತ ಸ್ವತಃ ಒಂದು ವಿಮಾನವನ್ನು ಅಭಿವೃದ್ಧಿ ಮಾಡುವ ಹಂತಕ್ಕೆ ಬೆಳೆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಹೀಗಾಗಿ ಇದಕ್ಕೆ ಭಾರಿ ಮಹತ್ವವನ್ನು ಕೊಡಲಾಗ್ತಾ ಇದೆ.
ಇದು ಮಿತ್ರರೇ ಈ ಡೀಲ್ಗಿರುವಂತಹ ಒಂದು ಮಹತ್ವ. ಇದರ ಆಚೆಗೆ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜನ್ನು ಭಾರತ ಸರ್ಕಾರ ಇಡೀ ವಿಶ್ವಕ್ಕೆ ಕೊಟ್ಟಿದೆ. ಅದೇನು ಕೇಳಿದ್ರೆ, ಇವತ್ತು ರಷ್ಯಾದ ಮೇಲೆ ಮಿತಿಮೀರಿದಂತಹ ನಿರ್ಬಂಧವನ್ನು ಅಮೆರಿಕ ವಿಧಿಸ್ತಾ ಇದೆ. ಭಾರತಕ್ಕೂ ಕೂಡ ಅಮೆರಿಕ ಧಮಕಿ ಹಾಕ್ತಾ ಇದೆ. ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು, ನಿಮ್ಮ ಮೇಲೆ ಅಷ್ಟು ಟ್ಯಾರಿಫ್ ಹಾಕ್ತೀವಿ, ಇಂತಹ ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತೀವಿ, ಹೀಗೆಲ್ಲ ಅಮೆರಿಕ ಭಾರತಕ್ಕೆ ಬೆದರಿಕೆ ಒಡ್ಡುವಂತಹ ಕೆಲಸ ಮಾಡ್ತಾ ಇದೆ. ಟ್ರಂಪ್ ಅಂತೂ ಪದೇ ಪದೇ ಕ್ಲೈಮ್ ಮಾಡ್ತಾ ಇದ್ದಾರೆ, ಭಾರತ ನಮಗೆ ಬಗ್ಗಿದೆ, ನಮ್ಮ ಮಾತುಗಳಿಗೆ ಬೆಲೆ ಕೊಟ್ಟಿದೆ, ಭಾರತ ಇನ್ಮುಂದೆ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡೋದಿಲ್ಲ, ರಷ್ಯಾಗೆ ಹಣವನ್ನು ಭಾರತ ಕೊಡುವಂತಹ ಕೆಲಸ ಮಾಡೋದಿಲ್ಲ, ನಾವು ಭಾರತದ ವಿಚಾರವನ್ನು ಸೆಟಲ್ ಮಾಡಿಬಿಟ್ವಿ, ಹೀಗೆಲ್ಲ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಈ ಡೀಲ್ನಿಂದ ಬಹಿರಂಗಗೊಂಡಿದೆ. ಅದು ಹೇಗೆ ಕೇಳಿದ್ರೆ, ರಷ್ಯಾದ ಈ UAC ಕಂಪನಿ ಇದೆಯಲ್ಲ, ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್, ಈ ಕಂಪನಿಯ ಮೇಲೂ ಕೂಡ ಅಮೆರಿಕ ಮಿತಿಮೀರಿದಂತಹ ನಿರ್ಬಂಧಗಳನ್ನು ವಿಧಿಸಿದೆ, ಸ್ಯಾಂಕ್ಷನ್ಸ್ಗಳನ್ನು ಹೇರಿದೆ. ಇಷ್ಟಾದರೂ ಕೂಡ ಮೋದಿ ಸರ್ಕಾರ ರಷ್ಯಾದ UAC ಜೊತೆಗೆ ಭಾರತದ ಸರ್ಕಾರಿ ಸ್ಟೇಕ್ಸ್ ಇರುವಂತಹ HAL ಒಪ್ಪಂದವನ್ನು ಮಾಡಿಕೊಂಡಿದೆ. ಇದು ಇಡೀ ವಿಶ್ವಕ್ಕೆ ಭಾರತದ ಕ್ಲಿಯರ್ ಮೆಸೇಜ್. ಭಾರತ ಏನು ಮಾಡಬೇಕು, ಯಾರಿಂದ ಖರೀದಿ ಮಾಡಬೇಕು, ಯಾರ ಜೊತೆಗೆ ವ್ಯಾಪಾರ ಮಾಡಬೇಕು, ಇದನ್ನು ಪಾಶ್ಚಿಮಾತ್ಯರು ಡಿಕ್ಟೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಹೇಳದಂತೆ ನಾವು ಕೇಳೋದಿಲ್ಲ, ಇನ್ಯಾರದೋ ತಾಳಕ್ಕೆ ತಕ್ಕಂತೆ ನಾವು ಕುಣಿಯೋದಿಲ್ಲ ಅನ್ನುವಂಥ ಸಂದೇಶವನ್ನು ಈ ಡೀಲ್ ಮೂಲಕವಾಗಿ ಭಾರತ ರವಾನಿಸಿದೆ. ಜೊತೆಗೆ ಇದು ಇನ್ನೊಂದನ್ನು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ, ಸದ್ಯ ಭಾರತ ಮತ್ತು ರಷ್ಯಾದ ನಡುವೆ 5th ಜನರೇಷನ್ ಫೈಟರ್ ಜೆಟ್ ಆದಂಥ Su-57 ಡೀಲ್ ವಿಚಾರವಾಗಿಯೂ ಕೂಡ ಚರ್ಚೆ ನಡೀತಾ ಇದೆ. ಈಗ ಏನು ಹೇಳಲಾಗ್ತಾ ಇತ್ತು ಅಂತಂದರೆ, ಅಮೆರಿಕದ ಒತ್ತಡದ ಕಾರಣದಿಂದಾಗಿ ಭಾರತ ಈ ಡೀಲನ್ನು ಇನ್ನಷ್ಟು ವಿಳಂಬ ಮಾಡಬಹುದು, ಅಮೆರಿಕ ಒತ್ತಡಕ್ಕೆ ಹೆದರ್ಕೊಳ್ಬಹುದು, ಹೀಗಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ರು. ಆದರೆ ಭಾರತ ಬಹಳ ಕ್ಲಿಯರ್ ಕಟ್ ಆದಂತಹ ಮೆಸೇಜ್ ಅನ್ನು ಕೊಟ್ಟಿದೆ. ರಷ್ಯಾದ ನಡುವೆ Su-57 ವಿಚಾರದ ನೆಗೋಸಿಯೇಷನ್ ಫೈನಲ್ ಆಗಿದ್ದೆ ಆದರೆ ನಾವು ಬಾಹ್ಯ ಒತ್ತಡಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾವು ಡೀಲನ್ನು ಘೋಷಣೆ ಮಾಡಿಯೇ ಬಿಡ್ತೀವಿ. ಈ ಒಂದು ಸಂದೇಶವನ್ನು ಕೂಡ ಭಾರತ ಪಾಸ್ ಮಾಡಿದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್